ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಗವರ್ನರ್ ಅಡ್ಡಿ ಆಗಿರೋದ್ರ ಹಿಂದೆ ಬಿಜೆಪಿ ಇದೆಯಾ ಅನ್ನೋ ಅನುಮಾನ ಎದ್ದಿದೆ. ನವದೆಹಲಿಯ ಆದೇಶದ ಮೇರೆಗೆ ಗವರ್ನರ್ ವಿಜಯ್ ಪ್ರಮಾಣ ವಚನ ಸ್ವೀಕಾರವನ್ನ ತಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜಭವನಕ್ಕೆ ಈಗ ಲೋಕಭವನ ಅಂತ ಹೆಸರನ್ನ ಬದಲಾವಣೆ ಮಾಡಲಾಗಿದೆಯಾದ್ರೂ ರಾಜಭವನವನ್ನ ರಾಜಕೀಯ ಅಜೆಂಡಾ ಪೂರೈಸಿಕೊಳ್ಳೋಕೆ ಬಳಸಿಕೊಳ್ಳುವ ಚಾಳಿ ಮುಂದುವರೆದಿದೆ ಅನ್ನೋದು ಮತ್ತೊಮ್ಮೆ ಕಾಣ್ತಾ ಇದೆ. ದೆಹಲಿ ಏನ್ ಬಯಸತ್ತೋ ಅದು ರಾಜ್ಯಗಳಲ್ಲೂ ನಡೆಯುವಂತೆ ನೋಡ್ಕೊಳ್ಳೋಕೆ ಮಾತ್ರ ರಾಜಭವನ ಇದೆ ಅನ್ನೋ ಮಟ್ಟಿಗೆ ಅದು ಬಂದು ಮುಟ್ಟಿದೆ. ತಮಿಳುನಾಡಿನಲ್ಲಿ ಏಕೈಕ ದೊಡ್ಡ ಪಕ್ಷಕ್ಕೆ ಆಹ್ವಾನ ನೀಡದೆ ಸತಾಯಿಸ್ತಿರೋದ್ರ ಹಿಂದಿನ ಆಟ ಏನು ಅನ್ನೋದು ಈಗ ಪ್ರಶ್ನೆಯಾಗಿದೆ. ಬಹುಮತ ಸಾಬೀತುಪಡಿಸೋದೇನಿದ್ರೂ ವಿಧಾನಸಭೆಯ ಒಳಗೆ ನಡಿಬೇಕಿರುವ ಪ್ರಕ್ರಿಯೆ. ಹಾಗಿರುವಾಗ ಬಹುಮತದ ನಂಬರ್ ಕೊಡುವಂತೆ ರಾಜ್ಯಪಾಲರೇ ಕೇಳ್ತಾ ಕೂತಿರೋದು ವಿಚಿತ್ರವಾಗಿದೆ. ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದವರು. ಅವರು 1989ರಿಂದ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಗೋವಾ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ರು. 2012ರಲ್ಲಿ ಗೋವಾ ವಿಧಾನಸಭೆ ಸ್ಪೀಕರ್ ಆದ್ರು. 2015ರಲ್ಲಿ ಗೋವಾ ಸರ್ಕಾರದಲ್ಲಿ ಸಚಿವರಾದ್ರು ಮತ್ತು ನಂತರ ರಾಜ್ಯಪಾಲರಾದ್ರು. ಅವರು 2021ರಿಂದ 2023ರವರೆಗೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ರು. 2023ರಿಂದ 2025ರವರೆಗೆ ಬಿಹಾರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ರು. ಅದಾದ ನಂತರ 2025ರಲ್ಲಿ ಕೇರಳದಲ್ಲಿ ರಾಜ್ಯಪಾಲರಾದ ಅವರಿಗೆ ತಮಿಳುನಾಡಿನ ಹೆಚ್ಚುವರಿ ಜವಾಬ್ದಾರಿ ನೀಡಲಾಯಿತು. ವಿಜಯ್ ಅವರ ಟಿವಿಕೆ ಪಕ್ಷ ತನ್ನ 108 ಶಾಸಕರ ಪತ್ರ ಮತ್ತು ಕಾಂಗ್ರೆಸ್ ಪಕ್ಷದ 5 ಶಾಸಕರ ಪತ್ರದೊಂದಿಗೆ ಒಟ್ಟು 113 ಮಂದಿ ಜನರನ್ನ ಹೊಂದಿರುವ ಏಕೈಕ ದೊಡ್ಡ ಬಣ ಆಗಿದೆ. ಅವರು ರಾಜ್ಯಪಾಲರ ಬಳಿಗೆ ಹೋಗಿ ಸರ್ಕಾರ ರಚಿಸಲು ಅನುಮತಿ ಕೇಳಿದ್ರೆ ಬಹುಮತದ ಸಾಕ್ಷ್ಯ ನೀಡುವಂತೆ ಹೇಳಿ ಕಳಿಸಿದ್ದಾರೆ. ಈಗ ವಿಜಯ್ ಸರ್ಕಾರ ರಚನೆಗೆ ಗವರ್ನರ್ ಅವರೇ ದೊಡ್ಡ ಅಡ್ಡಿಯಾಗಿ ನಿಂತಿದ್ದಾರೆ. ಈ ಅತಂತ್ರ ಸ್ಥಿತಿಯಲ್ಲಿ ಬದ್ಧ ವೈರಿಗಳಾಗಿರುವ ಡಿಎಂಕೆ ಮತ್ತು ಎಐಎಡಿಎಂಕೆ ಸೇರಿ ಸರ್ಕಾರವನ್ನು ರಚಿಸಲೂಬಹುದು ಅನ್ನೋ ಮಾತುಗಳಿವೆ. ಆದರೆ ಅವು ಕೂಡ ಸರಳ ಬಹುಮತವನ್ನ ಮುಟ್ಟೋ ಬಲ ಹೊಂದಿಲ್ಲ. ಸಾಂವಿಧಾನಿಕ ಪ್ರಕ್ರಿಯೆಯಂತೆ ಚುನಾವಣೆಯಲ್ಲಿ ಬಹುಮತ ಹೊಂದಿರುವ ಪಕ್ಷವನ್ನ ರಾಜ್ಯಪಾಲರು ಕರೀತಾರೆ. ನಂತರ ನಿಯೋಜಿತ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ನಂತರ ಹಂಗಾಮಿ ಸ್ಪೀಕರ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ನಡೆಸಲಾಗುತ್ತೆ. ಅಂದ್ರೆ ವಿಧಾನಸಭೆಯ ಒಳಗೆ ಬಹುಮತ ಸಾಬೀತಾಗುತ್ತೆ. ಆದ್ರೆ ಇಲ್ಲಿ ರಾಜ್ಯಪಾಲರು ನಿಮ್ಗೆ ಬಹುಮತ ಇದೆಯಾ ಅಂತ ಸಾಬೀತುಪಡಿಸೋಕೆ ಮೊದಲು ನನಗೆ ಪತ್ರ ತೋರಿಸಿ ಅಂತ ಕೇಳ್ತಿದ್ದಾರೆ. ರಾಜ್ಯಪಾಲರು ಇಲ್ಲಿ ಏಕೈಕ ಅತಿದೊಡ್ಡ ಪಕ್ಷವನ್ನ ಸರ್ಕಾರ ರಚನೆಗೆ ಆಹ್ವಾನಿಸುವ ನಿಯಮವನ್ನ ಪಾಲಿಸಲಿಲ್ಲ. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಲು ಅವಕಾಶ ಇದೆಯಾದರೂ ಇಲ್ಲಿ ವಿವೇಚನೆ ಬಳಸೋದ್ರ ಹಿಂದೆ ಏನ್ ನಡೀತಿದೆ ಅನ್ನೋದನ್ನ ನೋಡಬೇಕಿದೆ. ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳು ಏಕೈಕ ದೊಡ್ಡ ಪಕ್ಷವನ್ನ ಮಾತ್ರ ಆಹ್ವಾನಿಸಬಹುದು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಏಕೈಕ ದೊಡ್ಡ ಪಕ್ಷವನ್ನ ಆಹ್ವಾನಿಸದೇ ಇರೋಕೆ ರಾಜ್ಯಪಾಲರು ನಿರ್ಧರಿಸಿದ್ದಾರೆ. ಈಗ ಇದರಿಂದ ಯಾರಿಗೆ ಲಾಭ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಸಾಧ್ಯವಾದಷ್ಟು ಬೇಗ ಬಹುಮತ ಪರೀಕ್ಷೆಯನ್ನ ಕಡ್ಡಾಯಗೊಳಿಸೋದ್ರಿಂದ ಎಲ್ಲ ಸಂಭಾವ್ಯ ಅಸ್ಪಷ್ಟತೆ ಬಗೆಹರಿಯುತ್ತೆ ಮತ್ತು ಪ್ರಜಾಪ್ರಭುತ್ವ ಪ್ರಕ್ರಿಯೆಗೆ ಅಗತ್ಯವಿರುವ ವಿಶ್ವಾಸಾರ್ಹತೆ ಉಳಿಯುತ್ತೆ. ಸದನದ ಸದಸ್ಯರು ಬಹುಮತ ಇದೆಯಾ ಅಂತ ನಿರ್ಧರಿಸುತ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನ ರಾಜ್ಯಪಾಲರಿಗೆ ಪತ್ರ ನೀಡುವ ಮೂಲಕ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಅಂತಿಮವಾಗಿ ಸದನವೇ ಬಹುಮತ ಇರೋದನ್ನ ನಿರ್ಧರಿಸುತ್ತೆ. 2018ರಲ್ಲಿ ರಾಜ್ಯಪಾಲ ವಜುಭಾಯಿ ರುಡಾವಾಲಾ ಅವರು ಬಿಎಸ್ ಯಡಿಯೂರಪ್ಪ ಅವರನ್ನ ಆಹ್ವಾನ ಮಾಡಿದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸುಪ್ರೀಂ ಕೋರ್ಟ್ಗೆ ಹೋದವು. ಕಾಂಗ್ರೆಸ್ ಮತ್ತು ಜೆಡಿಎಸ್ ತಾವು ಚುನಾವಣೋತ್ತರ ಮೈತ್ರಿಕೂಟ ರಚಿಸಿದ್ದೇವೆ ಮತ್ತು ಆ ಮೈತ್ರಿಕೂಟದಲ್ಲಿ ತಮಗೆ ಬಹುಮತ ಇದೆ ಅಂತ ವಾದಿಸಿದ್ವು. ಆದರೆ ರಾಜ್ಯಪಾಲರು ಬಿಜೆಪಿಯನ್ನ ಆಹ್ವಾನಿಸಿದ್ರು. ಅದು ಏಕೈಕ ಅತಿದೊಡ್ಡ ಪಕ್ಷ ಅಂತ ಹೇಳ್ಕೊಂಡ್ರು. ಅವರಿಗೆ ಬಹುಮತ ಇರಲಿಲ್ಲ. ಆದರೆ ತಮಿಳುನಾಡಿನಲ್ಲಿ ಏಕೈಕ ದೊಡ್ಡ ಪಕ್ಷವನ್ನ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. 2014ರಿಂದ ಕಾಣಿಸ್ತಿರೋದೇನು ಅಂತಂದ್ರೆ ಎಲ್ಲಿ ಬಿಜೆಪಿಗೆ ಅನುಕೂಲಕರ ಅಂತ ಕಾಣುತ್ತೋ ಅಲ್ಲಿ ಏಕೈಕ ಅತಿದೊಡ್ಡ ಪಕ್ಷದ ನಿಯಮವನ್ನ ಜಾರಿಗೆ ತರಲಾಗ್ತಿದೆ. ವಿಪಕ್ಷಗಳ ವಿಷಯ ಬಂದಾಗ ಬಹುಮತ ಸಾಬೀತುಪಡಿಸುವ ಸಹಿ ತರುವಂತೆ ಕೇಳಲಾಗುತ್ತೆ. ವಜುಭಾಯಿ ರುಡಾವಾಲಾ ಪ್ರಕರಣದಲ್ಲಿ ಬಿಜೆಪಿಗೆ ಬಹುಮತ ಸಾಬೀತುಪಡಿಸೋಕೆ 15 ದಿನಗಳ ಕಾಲಾವಕಾಶವನ್ನ ನೀಡಲಾಯಿತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರಣದಿಂದಾಗಿ ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಆಗಿನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅದನ್ನ ನಿಲ್ಲಿಸಲಿಲ್ಲ. ಆದರೆ 15 ದಿನಗಳ ಅಗತ್ಯ ಇಲ್ಲ, 36 ಗಂಟೆಗಳ ಒಳಗೆ ಬಹುಮತ ಸಾಬೀತುಪಡಿಸಬೇಕು ಅಂತ ಹೇಳಿದ್ರು. ಆದರೆ ಬಿಜೆಪಿ ಬಹುಮತ ಪರೀಕ್ಷೆಯಲ್ಲಿ ಸೋಲ್ತು. ಅಂದ್ರೆ ರಾಜ್ಯಪಾಲರ ತಂತ್ರ ಕೆಲಸ ಮಾಡಲಿಲ್ಲ. ಸರ್ಕಾರ ರಚಿಸುವ ಸಾಮರ್ಥ್ಯವಿರುವ ಏಕೈಕ ದೊಡ್ಡ ಪಕ್ಷ ಅಥವಾ ಯಾವುದೇ ಮೈತ್ರಿಕೂಟವನ್ನ ಆಹ್ವಾನಿಸಬೇಕು ಅನ್ನೋದು ತತ್ವ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ತಮ್ಮ ಕಾರ್ಯಗಳನ್ನು ನಡೆಸುವ ವಿಧಾನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಎತ್ತಿದೆ. ಕುದುರೆ ವ್ಯಾಪಾರ ತಡೆಯಲು ನಾನು ಪತ್ರ ಕೇಳ್ತಿದ್ದೀನಿ ಅಂತ ರಾಜ್ಯಪಾಲರು ಆಗಾಗ್ಗೆ ಹೇಳ್ತಿರ್ತಾರೆ. ಹಾಗಾದ್ರೆ ಈಗ ಕುದುರೆ ವ್ಯಾಪಾರ ನಡೆಯೋದಿಲ್ವಾ? ಈಗ ಪತ್ರ ಕೇಳ್ತಿದ್ರೆ ಕುದುರೆ ವ್ಯಾಪಾರ ಇನ್ನೂ ಸಾಧ್ಯ. ಹಾಗಾದ್ರೆ ರಾಜ್ಯಪಾಲರು ಏನ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ? ಕುದುರೆ ವ್ಯಾಪಾರ ನಿಲ್ಲಿಸೋದು ಅವರ ಗುರಿಯಾಗಿದ್ರೆ ಅವರದನ್ನ ಮಾಡೋಕೆ ಸಮರ್ಥರಾಗಿದ್ದಾರಾ? ಆದ್ರಿಂದ ಈ ವಿಳಂಬ ತಂತ್ರಗಳ ಹಿಂದೆ ಸಂಪೂರ್ಣವಾಗಿ ದೆಹಲಿಯ ರಾಜಕೀಯ ಯಜಮಾನರೇ ಇದ್ದಾರೆ ಅನ್ನೋದು ಸ್ಪಷ್ಟ.
ರಾಜಭವನದ ಮೂಲಕ ತಮ್ಮ ಇಚ್ಛೆಯನ್ನ ಜಾರಿಗೊಳಿಸಲು ಬಿಜೆಪಿ ಜನ ಮಾಡ್ತಿರುವ ಪ್ರಯತ್ನದ ಪರಿಣಾಮ ಈಗ ತಮಿಳುನಾಡಿನಲ್ಲಿ ಕಾಣಿಸ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.